ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಬೆಂಗಳೂರಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ನಿನ್ನೆ ತಾನೇ ಪ್ರಸ್ತಾಪ ಮಾಡಿದ್ವಿ. ಅದೇ ವಿಚಾರ ಇವಾಗ ಕೂಡ ಟ್ರೆಂಡಿಂಗ್ ವಿಚಾರ ಆಗಿರೋದ್ರಿಂದ ಆ ವಿಚಾರದ ಬಗ್ಗೆ ಪುನಃ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ, ಕರ್ನಾಟಕ ವಿಚಾರ ನಡೆದಿರ್ತಕ್ಕಂಥದ್ದು, ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರಲ್ಲಿ, ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರು ಜಿಲ್ಲೆಯಲ್ಲಿ. ಅದು BBMP ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂತಹ ಕೋಗಿನಲ್ಲೆ ಜಾಗದಲ್ಲಿ ಒಂದು 5 ಎಕರೆ ಸರ್ಕಾರದ ಜಮೀನಿತ್ತು. ಅದರಲ್ಲಿ ಈ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದ ಜನ ಅಂತ ಹೇಳ್ಬಿಟ್ಟು ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಒಂದು ವರದಿ. ಅದು ಈ ಒತ್ತುವರಿ ಆಗಿರ್ತಕ್ಕಂಥ ಜಮೀನಲ್ಲಿ ಮನೆಗಳಿದ್ದವರು ಇದ್ದಾರೆ, ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ. ಆಮೇಲೆ ಕೆಲವರಿಗೆಲ್ಲ ಬೇರೆ ಮೂಲ ದಾಖಲೆಗಳಿಲ್ಲದೆ ಇದ್ರು ಸೃಷ್ಟಿ ಆಗಿರ್ತಕ್ಕಂಥ ದಾಖಲೆಗಳು, ಅಧಿಕಾರಿಗಳೇ ಅವ್ರಿಗೆ ಏನೋ ಒಂದು ತಹಶೀಲ್ದಾರ್ ಕಡೆಯಿಂದ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಅವ್ರ ಇಷ್ಟಾನುಸಾರ ಅವರು ಕಟ್ಕೊಂಡಿದ್ದಾರೆ. ಆದರೆ ಇದನ್ನು ಗಮನಿಸಿದಾಗ ಅಧಿಕಾರಿಗಳಿಗೆ ಗೊತ್ತಿರಲ್ವಾ ಖರಾಬ್ ಜಮೀನು ಎಲ್ಲಿದೆ, ಎಷ್ಟಿದೆ, ಅದನ್ನು ಯಾವ ಥರ ರಕ್ಷಣೆ ಮಾಡಬೇಕು ಅಂತ ಗೊತ್ತಿರಲ್ವಾ? ಬಿಟ್ಟಿದ್ದಾರೆ. ಅವರು ಟೆಂಟ್ಗಳು ಹಾಕ್ಕೊಂಡು ಮನೆಗಳು ಅದು ಇನ್ನೊಂದು ಕಟ್ಟೋ ತನಕನೂ ಬಿಟ್ಟಿದ್ದಾರೆ. ಜೊತೆಗೆ ಈಗ ಅಲ್ಲಿದ್ದವರಿಗೆ ಆಯ್ತು, ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ, ನಿಮ್ಮದು ಸರ್ಕಾರದ ಜಮೀನು ಆದರೂ ಪರವಾಗಿಲ್ಲ, ನಿಮ್ಗೆ ಬೇರೆ ಕಡೆ ಮನೆ ಕೊಡ್ತೀವಿ ಅಂದರೆ ಇವಾಗ ಈ ಕರ್ನಾಟಕದಾದ್ಯಂತ ಸುಮಾರು ಕಡೆ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದೀವಿ. ಈಗ ಅವ್ರಿಗೆಲ್ಲ ಕೊಡ್ತೀರಾ? ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ, ಆ ವಿಚಾರ ಬಂದಾಗ ಮಾತಾಡೋಣ ಅಂತ. ಆ ವಿಚಾರ ಇವತ್ತು ಮಾತಾಡಲ್ಲ ಅವರು, ಆವತ್ತು ಬರಬೇಕು. ಆ ವಿಚಾರ ಬಂದರೆ ಮಾತಾಡ್ತಾರೆ ಅವರು. ಇಷ್ಟಕ್ಕೂ ಈ ನಡೆದಿರ್ತಕ್ಕಂಥ ಸಣ್ಣ ವಿಚಾರ ಇದೇನು ಅಂತ ದೊಡ್ಡ ವಿಚಾರ ಅಲ್ಲ. ಒತ್ತುವರಿ ಆಗಿರ್ತಕ್ಕಂಥ ದಾರನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ಅದು. ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಇದು ರಾಜಕೀಯ ಕಾರ್ಯರೂಪ ಪಡ್ಕೊಳ್ತದೆ. ಈ ಒಂದು ವಿಚಾರಕ್ಕೆ ನೋಟಿಸ್ಗಳು ಕೊಡ್ತಾನೆ ಇದ್ದಾರೆ, ಯಾರು ಜಗ್ತಾ ಇಲ್ಲ. ಖಾಲಿ ಮಾಡಬೇಕು ಅಂತ ಅಧಿಕಾರಿಗಳು ತಿಂಗಳಾನುಗಟ್ಲೆ ಹೇಳ್ತಾ ಇದ್ದಾರೆ, ಖಾಲಿನೂ ಮಾಡಿಲ್ಲ, ಅವ್ರು ಏನೂ ಮಾಡಿಲ್ಲ. ಮತ್ತೇನಾಗಿದೆ, ಯಾಕೆ ಹಂಗಾಯ್ತಲ್ಲಿ ಅಂದರೆ, ನಾವು ಅನುಭೋಗದಲ್ಲಿದ್ದರೆ ಯಾವತ್ತೋ ಒಂದು ದಿವಸ ಸರ್ಕಾರ ನಮ್ಗೆ ಕೊಡುತ್ತೆ ಅಂತಕ್ಕಂಥ ಉದ್ದೇಶ ಜನರ ತಲೆಗೆ ತುಂಬ್ಕೊಂಡ್ಬಿಟ್ಟವ್ರೆ. ಆ ಒಂದು ಇದರಿಂದ ತೆರವು ಮಾಡಿಲ್ಲ ಅವರು, ಅಲ್ಲೇ ಇದ್ದಾರೆ ಮನೆ. ನೋಟಿಸ್ ನಾಳೆ ಮಾಡ್ತೀವಿ ಅಂತ ಕೊಟ್ಟಿದ್ರು, ಅವ್ರು ಕೇಳಿಲ್ಲ. ಮತ್ತೆ ಏನಾಗ್ತದೆ, ಇದು ಇಲ್ಲಿಗೆ ಬಿಡೋಣ, ಇದಾಯಿತು, ಸರ್ಕಾರ ನೋಟಿಸ್ಗಳು ಕೊಡ್ತು, ಕೇಳಲಿಲ್ಲ, ಒತ್ತುವರಿ ತೆರವುಗೊಳಿಸ್ತು, ಡೆಮಾಲಿಷನ್ ಮಾಡ್ತಾ ಎಲ್ಲ ಮನೆಗಳನ್ನ, ಶೆಡ್ಗಳನ್ನ ಎಲ್ಲ. ಕರ್ನಾಟಕದಲ್ಲಿ ಯಾವೊಬ್ಬ ಪೊಲಿಟಿಷಿಯನು ಅದ್ರ ಬಗ್ಗೆ ಮಾತಾಡಿಲ್ಲ, ಯಾಕಂದರೆ ಕರೆಕ್ಟಾಗಿದೆ, ಸರ್ಕಾರ ಅದ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಆದರೆ ಈ ಕೇರಳದ ಒಂದು ತಕರಾರು ಸ್ಟಾರ್ಟ್ ಆಯಿತು, ಕೇರಳ ರಾಜ್ಯದ್ದು. ಅಲ್ಲಿರ್ತಕ್ಕಂಥ ಪಿನರಾಯಿ ವಿಜಯನ್ ಒಂದು ಟ್ವೀಟ್ ಮಾಡಿ ಈ ಥರ ದೌರ್ಜನ್ಯ ಆಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಅಂತ ಆತನು ಮಾಡ್ದ. ಮತ್ತೆ ಅವರ ಮಾಡಿದ ಕೆಲವೇ ಗಂಟೆಗಳಲ್ಲಿ, ಕ್ಷಣಗಳಲ್ಲಿ ಈ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ಸು ಅವರು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ವರದಿ ಕೇಳ್ತಾರಂತೆ. ಯಾಕೆ, ಏನಾಗಿದೆ, ವರದಿ ಕೊಡಿ. ಆವಾಗ ನೆನ್ನೆ ಹೇಳ್ದಂಗೆ ಇದು ಶಿವಕುಮಾರ್ ಅವರು ಅದೇ ವರದಿ ಕೊಡ್ತಾರೆ. ಇಲ್ಲಿ ಯಥೇಚ್ಛವಾಗಿ ಮುಸ್ಲಿಮ್ರೇ ಮನೆಗಳು ಕಟ್ಕೊಂಡಿದ್ದಾರೆ, ಅದು ಸರ್ಕಾರಿ ಜಮೀನು, ಕಾನೂನುಬದ್ಧವಾಗಿದೆ, ಇಲ್ಲೇನು ತಪ್ಪಾಗಿಲ್ಲ ಅಂತಕ್ಕಂಥ ಒಂದು ವರದಿನ ಕೊಡ್ತಾನೆ. ಬೈ ಮಿಸ್ಟೇಕ್ ಏನಂದ್ರೆ ಅಲ್ಲಿ ಹೆಚ್ಚಿಗೆ ಅವರೇ ಇದ್ದಾರೆ, ಮುಸ್ಲಿಮ್ಸ್, ಹಿಂದೂಗಳಿಲ್ಲ, ಕಮ್ಮಿ, ಮುಸ್ಲಿಮ್ಸೇ ಜಾಸ್ತಿ. ಮತ್ತೇನು ಮಾಡೋದು? ಪಿನರಾಯಿ ವಿಜಯನ್ ಕೂಡ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ ಅದಕ್ಕೋಸ್ಕರನೇ. ಆ ಜಾಗದಲ್ಲಿ ಹಿಂದೂಗಳಿದ್ದಿದ್ರೆ ಕೇರಳ CM ಮಾತಾಡ್ತಾ ಇರಲಿಲ್ಲ. ಅವ್ರು ಮಾತಾಡಿದ ಉದ್ದೇಶ ಏನು, ರಾಜಕೀಯ ಸ್ಕಿಲ್ ಇತ್ತು ಅವರಲ್ಲಿ. ಮುಂಬರ್ತಕ್ಕಂಥ ವರ್ಷದಲ್ಲಿ ಚುನಾವಣೆ ಇತ್ತು ಕೇರಳದ್ದು. ಈಗ ನೆನ್ನೆ ಹೇಳ್ದಂಗೆ ತಿರುವನಂತಪುರ BJP ಪಾಲಾಗಿದೆ. ಅಲ್ಲಿರ್ತಕ್ಕಂಥ ಒಂದೇ ಸರ್ಕಾರಕ್ಕೆ ಬಹುಮತ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಇವಾಗ ಕಷ್ಟ ಇದೆ. ಈಗ ಅವಾಗ ಏನಾಗ್ತದೆ, ಎಲ್ಲದಕ್ಕೂ 3 ಪಕ್ಷಗಳಿಗೂ ಅಷ್ಟು ಸೀಟ್ ಬಂತು ಅಂತ ಇಟ್ಕೊಳ್ರಿ. BJP, ಕಾಂಗ್ರೆಸ್ಸು, ಪಿನರಾಯಿ ವಿಜಯನ್ ಅವ್ರ ಪಕ್ಷಕ್ಕೆ. ಆವಾಗ BJPನೂ ವಿಜಯನ್ ಅವರು ಸರ್ಕಾರ ಸಮ್ಮಿಶ್ರ ಮಾಡೋಕ್ಕಾಗಲ್ಲ, ಸಮ್ಮಿಶ್ರ ಸರ್ಕಾರ ಅವರಿಬ್ಬರು ನಡೆಸೋಕ್ಕಾಗಲ್ಲ. ಆ್ಯಂಟಿ ಅವ್ರಿಗೆ, ಇಂಟರ್ನ್ಯಾಷನಲ್ ಆ್ಯಂಟಿ, ನಮ್ಮ ದೇಶದ್ದಲ್ಲ. ಕಮ್ಯುನಿಸ್ಟ್ BJP ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಟ್ ಮಾಡಿದ್ರೆ ಕಾಂಗ್ರೆಸ್ಸು ಅಥವಾ ವಿಜಯನ್ ಅವ್ರ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇರಲೂಬಹುದೇನೋ, ಅದು
ಚುನಾವಣೆ ನಡೆದ ಮೇಲೆ ಗೊತ್ತಾಗುತ್ತೆ. ಆದರೆ ಮೈತ್ರಿ ಆಗ್ತಕ್ಕಂಥ ಸಂದರ್ಭ ಇದೆ. ಆ ಥರ ಬಂದಾಗ ಕೇರಳದ ಮೂಲದವರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಸಿಎಂ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ. ಮುಖ್ಯಮಂತ್ರಿ ಆಗ್ಬೋದು ಅವರು. ನೋಡ್ರಿ ಅವ್ರ ಕಷ್ಟ ಹೆಂಗೈತೆ ಅಂತ. ಹೆಂಗೋ ಡೈರೆಕ್ಟ್ ಆಗಂತೂ ನಾವು ಪಕ್ಷನ ಕಟ್ಟಿ ಬೆಳೆಸಿ ಮಾಡಿ